ಬಹಳ ಒಳ್ಳೆ ಪ್ರಶ್ನೆ. ನಾವು ಈ ಅಕಾಡೆಮಿಕ್ಸ್ ದೃಷ್ಟಿನಲ್ಲಿ ಈ ಮಕ್ಕಳನ್ನು ಗ್ರಾಮೀಣ ಮಕ್ಕಳು ಮತ್ತು ನಗರದ ಮಕ್ಕಳು ಅಂತ ಬೇರೆ ಬೇರೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಈ ಮಕ್ಕಳಲ್ಲಿ ಈ ಜೀವನ ಕೌಶಲ್ಯ ನಾವು ನೋಡೋಕ್ಕೆ ಹೋದರೆ ಒಬ್ರೊಬ್ಬರಿಗೆ ಒಂದೊಂದು ಸ್ಕಿಲ್ಸ್ ಇರುತ್ತೆ. ಈಗ ಸಹಜವಾಗಿ ಗ್ರಾಮೀಣ ಮಕ್ಕಳಿಗೆ ಬೇರೆ ಬೇರೆ ಆಟಿಕೆಗಳು, ಗ್ರಾಮೀಣ ಮಕ್ಕಳಿಗೆ ಬೇರೆ ಬೇರೆ ಸ್ಕಿಲ್ಸು ಇದ್ದೇ ಇರುತ್ತೆ. ನಗರ ಮಕ್ಕಳಿಗೆ ಬೇರೆ ಬೇರೆ ಸ್ಕಿಲ್ಸ್ ಇರುತ್ತೆ. ಅವರವರ ಬೆಳವಣಿಗೆಗೆ ತಕ್ಕಂಗೆ, ಅವರವರ ಪರಿಸರಕ್ಕೆ ತಕ್ಕಂಗೆ. ಈ ನಗರ ಮಕ್ಕಳಿಗೆ ಏನಾಗುತ್ತೆ, ನಾವು ಹೇಳಬಹುದು ಈ ಗ್ರಾಮೀಣ ಮಕ್ಕಳಿಗೆ ಏನು ಇಂಗ್ಲೀಷ್ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಒಂದೇನಾದರೂ ನಾವು ಹೇಳೋದಾದರೆ, ನಗರ ಮಕ್ಕಳಿಗೆ ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅಂತ ಹೇಳೋದಾದ್ರೆ ನಾವೇನು ಮಾಡ್ತೀವಿ, ಇಂಗ್ಲೀಷ್ ಯಾರು ತುಂಬ ಚೆನ್ನಾಗಿ ಮಾತಾಡ್ತಾರೋ ಅಥವಾ ಅಕಾಡೆಮಿಕ್ಸಲ್ಲಿ ಯಾರು ತುಂಬ ಚೆನ್ನಾಗಿದ್ದಾರೋ ಅವನು ತುಂಬ ಒಳ್ಳೆ ಮಗು, ಹೀ ಈಸ್ ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ಬಿಡ್ತೀವಿ. ಅಲ್ಲಿ ಏನಾಗುತ್ತೆ, ಹಾಗಿದ್ರೆ ಗ್ರಾಮೀಣ ಮಕ್ಕಳು ಇಂಟೆಲಿಜೆಂಟ್ಸ್ ಇರೋದಿಲ್ವಾ, ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಗ್ರಾಮೀಣ ಮಕ್ಕಳು ದಡ್ರು ಅಂತ ಹೇಳಲಿಕ್ಕಾಗೋದಿಲ್ಲ. ಖಂಡಿತ ಈ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ, ಬೇರೆ ಬೇರೆ ಇಂಟೆಲಿಜೆನ್ಸ್ ಇದೆ. ನಮ್ಮ ಸೈಕಾಲಜಿನಲ್ಲಿ ಸಾಕಷ್ಟು ಜನ ಇದರೊಳಗೆ ರಿಸರ್ಚ್ ಮಾಡಿದ್ದಾರೆ. ಬೇಸಿಕಲಿ 8 ಡಿಫ್ರೆಂಟ್ ಸ್ಕಿಲ್ಸ್ ಅಂತ ಹೇಳೋದಾದರೆ ಈ ಕಾಗ್ನಿಟಿವ್ ಇರ್ಬೋದು, ವರ್ಬಲ್ ಸ್ಕಿಲ್ಸ್ ಇರ್ಬೋದು, ಮ್ಯೂಸಿಕಲ್ ಸ್ಕಿಲ್ಸ್, ಈ ಬೇರೆ ಬೇರೆ ಸ್ಕಿಲ್ಸಲ್ಲಿ ಗ್ರಾಮೀಣ ಮಕ್ಕಳಿಗೆ ಏನಾಗುತ್ತೆ, ಅವ್ರಿಗೆ ನಾನು ಪೇಟೆ ಮಕ್ಕಳ ಥರ ಸರಿಯಾಗಿ ಕಲಿತಾ ಇಲ್ಲ, ಪೇಟೆ ಮಕ್ಕಳ ಥರ ನನಗೆ ಅಥವಾ ನಗರ ಮಕ್ಕಳ ಥರ ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರೋಲ್ಲ, ಅವ್ರ ಥರ ದೊಡ್ಡ ದೊಡ್ಡ ಹೈಫೈ ಸ್ಕೂಲ್ಗಳಿಗೆ ಹೋಗ್ತಾ ಇಲ್ಲ, ಈ ಥರದ್ದು ಕೆಲವು ಭಾವನೆಗಳಿರಬಹುದು. ಆದರೆ ಗ್ರಾಮೀಣ ಮಕ್ಕಳಲ್ಲಿ ನಾವು ಸಾಕಷ್ಟು ಕಾನ್ಫಿಡೆನ್ಸ್ನ ತುಂಬಬೇಕಾಗತ್ತೆ. ಈ ಗ್ರಾಮೀಣ ಮಕ್ಕಳಲ್ಲೂ ತುಂಬ ಒಳ್ಳೆ ಸ್ಕಿಲ್ಸ್ ಇರುತ್ತೆ. ಅದು ನಮ್ಮ ಏನಂತೀವಿ, ಈ ಹಳ್ಳಿಗಾಡಿನ ಈ ಪರಿಸರಕ್ಕೆ ಹೊಂದುವಂಥ ಕೆಲವು ಸ್ಕಿಲ್ಸ್ ಇರುತ್ತೆ. ಈ ಸ್ಕಿಲ್ಸ್ನ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ. ನಮ್ಮ ಮುಂದೆ ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಗ್ರಾಮೀಣ ಮಕ್ಕಳು ನಮ್ಮ ನಗರ ಮಕ್ಕಳಿಗಿಂತನೂ ಜಾಸ್ತಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋವಂಥ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಸೊ ಇದನ್ನು ನಾವು ಆ ಥರ ಲೈಫ್ ಸ್ಕಿಲ್ಸ್ ದೃಷ್ಟಿನಲ್ಲಿ ಬೇರೆ ಅಂತ ನೋಡಿದ್ರೆ, ಆ ಸ್ಕಿಲ್ಸ್ ಯಾವ್ದು ಒಂದೊಂದು ಮಗುಗೂ ಯಾವ್ದು ಬೇಕು ಅಂತ ಈ ಗ್ರಾಮೀಣ ಮಕ್ಕಳಿರೋ ಎಲ್ಲ ಮಕ್ಕಳಲ್ಲೂ ಒಂದೇ ರೀತಿ ಅಂತ ಹೇಳೋಕ್ಕಾಗಲ್ಲ. ನಗರ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೂ ಚೆನ್ನಾಗಿ ಇಂಗ್ಲೀಷ್ ಬಂದೇ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ, ಈ ವಾಟ್ಸಪ್ ಭಾಷೆಯಿಂದ ಏನಾಗಿದೆ, ಮಕ್ಕಳಲ್ಲಿ ಓದೋದು ಕಡಿಮೆ ಆಗಿದೆ. ವಿದ್ಯಾಭ್ಯಾಸದಲ್ಲಿ ಏನಾಗೋಗಿದೆ, ಅವರ ಒಂದು ಕಲಿಕೆಯಲ್ಲಿ ಈ ವಾಟ್ಸಪ್ ಅನ್ನೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಅವರ ದಿನನಿತ್ಯ ಜೀವನ ಶೈಲಿಲಿ ಅವರು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಏನೇ ಒಂದು ಕಲಿಕೆ ಇದ್ದರೂ ಈ ವಾಟ್ಸಪ್ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇರ್ತಾರೆ. ಏನಾಗೋಗುತ್ತೆ, ನಾವು ಕ್ವೆಶ್ಚನ್ ಪೇಪರ್ಸ್ ಕೊಟ್ಟು ಅವ್ರ ಆನ್ಸರ್ ಶೀಟ್ಸ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ನಾವು ನೋಡ್ತೀವಿ, ವಾಟ್ಸಪ್ ಲ್ಯಾಂಗ್ವೇಜಲ್ಲೇ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ ಮಕ್ಕಳು. ಇದು ಯಾಕೆ ಅಂದರೆ, ಅವರು ಸೋಷಿಯಲ್ ಮೀಡಿಯಾ ಪ್ರಭಾವ. ಅವರು ಶಾರ್ಟ್ ಹ್ಯಾಂಡಲ್ಲಿ ಅಥವಾ ಚಿಕ್ಕದಾಗಿ ಆನ್ಸರ್ ಮಾಡಿ ಅಭ್ಯಾಸ ಏನಾಗೋಗಿದೆ, ಅವ್ರಿಗೆ ಡೀಟೈಲಾಗಿ ಬರೆಯೋದು, ಡೀಟೈಲಾಗಿ ಓದೋದು, ಇದನ್ನು ಸಾಕಷ್ಟು ಆಗ್ತಾಯಿಲ್ಲ. ಸೊ ಈ ರೀತಿ ಮಕ್ಕಳಲ್ಲಿ ಇರೋವಂಥ ಸ್ಕಿಲ್ಸ್ನ ನಾವು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದು, ಬಟ್ ಮಕ್ಕಳಲ್ಲಿ ಸಹಜವಾಗಿಯೇ ಸಾಕಷ್ಟು ಕೌಶಲ್ಯಗಳು ಅಥವಾ ಸ್ಕಿಲ್ಸು ಇರುತ್ತೆ. ನಾವದನ್ನ ಬೇರೆ ಮಾಡ್ದಿರ ಒಟ್ಟಿಗೆ ಹೇಳ್ಕೊಡೋದು ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.